ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ನಮಗೆ ಅಕ್ಷಯ ತೃತೀಯ ಬರ್ತಾ ಇದೆ. ಸೊ ಹಾಗಾಗಿ ಅಕ್ಷಯ ತೃತೀಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ತುಂಬ ಜನದಲ್ಲಿ ಗೊಂದಲ ಏನಪ್ಪ ಅಂತಂದರೆ, ಅಕ್ಷಯ ತೃತೀಯವನ್ನು 19ನೇ ತಾರೀಕು ಆಚರಣೆ ಮಾಡಬೇಕಾ 20ನೇ ತಾರೀಕು ಆಚರಣೆ ಮಾಡಬೇಕಾ ಅನ್ನೋದು ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು. ಈಗ ನೋಡಿ, ಅಕ್ಷಯ ತೃತೀಯ ನಮಗೆ ಪ್ರಾರಂಭವಾಗುವಂಥದ್ದು 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:50 ಪ್ರಾರಂಭವಾಗಿರುವಂಥದ್ದು. 20ನೇ ತಾರೀಕು ಸೋಮವಾರ ಬೆಳಿಗ್ಗೆ 7:28 ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 19ನೇ ತಾರೀಕು. ಹಾಗಾದರೆ 19ನೇ ತಾರೀಕು ಸೂರ್ಯೋದಯದ ನಂತರದಲ್ಲಿ ಪ್ರಾರಂಭವಾಗಿದೆ ಅಂದರೆ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನೀವು ಕೇಳೋದಾದರೆ, ಅಕ್ಷಯ ತೃತೀಯ ನಾವು ಯಾಕೆ 19ನೇ ತಾರೀಕೆ ಆಚರಣೆ ಮಾಡಬೇಕು ಅನ್ನೋದಾದರೆ, ಅಕ್ಷಯ ತೃತೀಯ ಆರಂಭವಾಗಿ ತಿಥಿ ಅವಧಿ ಏನಪ್ಪ ಅಂತಂದರೆ 20ನೇ ತಾರೀಕು ಸೂರ್ಯೋದಯಕ್ಕೆ ತೃತೀಯ ತಿಥಿ ಇದ್ದರೂ ಕೂಡ ಅದು ಕೇವಲ ಬೆಳಗ್ಗೆ 7:27 ಮುಕ್ತಾಯವಾಗುತ್ತದೆ. ಹಾಗಾಗಿ ಅಂದಿನ ಸಮಯದಲ್ಲಿ ಹೆಚ್ಚಿನ ಸಮಯದಲ್ಲಿ ಅದು ಚತುರ್ಥಿ ತಿಥಿ ಇರ್ತದೆ. ಹಾಗಾಗಿ ಈಗ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಅಕ್ಷಯ ತೃತೀಯದಲ್ಲಿ ನಾವು ಬಹುಮುಖ್ಯವಾಗಿ ನಾವು ಆಚರಣೆ ಮಾಡುವಂಥದ್ದು ಪೂಜೆ, ದಾನ ಮತ್ತು ಪಿತೃತರ್ಪಣ ಬಿಡುವಂಥದ್ದು. ಅದರ ಜೊತೆಯಲ್ಲಿ ತುಂಬ ಜನ ಬಂಗಾರ, ಬೆಳ್ಳಿ ಒಂದು ಇತ್ಯಾದಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು ತುಂಬ ಇದೇ ಒಂದು ಸಮಯನ ವರ್ಷಪೂರ್ತಿ ಕಾಯ್ತಾ ಇರ್ತಾರೆ. ಆ ಒಂದು ಕಾರಣಗಳಿಂದಾಗಿ ನಾವು 19ನೇ ತಾರೀಕು ನಮಗೆ ಪೂರ್ತಿ ದಿವಸ ಸಿಗ್ತದೆ. ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೂ, ದಾನ ಮಾಡಬೇಕು ಅಂತಂದ್ರೂ, ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತಂದ್ರೂ, ಪೂಜೆ ಮಾಡೋದು ಪ್ರತಿಯೊಂದು ಕೂಡ ನಮಗೆ ಪೂರ್ತಿ ದಿವಸ ಸಿಗುತ್ತೆ 19ನೇ ತಾರೀಕು. ಹಾಗಾಗಿ ನಾವು ಏಪ್ರಿಲ್ 19ನೇ ತಾರೀಕಿಗೆ ಅಕ್ಷಯ ತೃತೀಯವನ್ನು ಆಚರಣೆ ಮಾಡಬೇಕಾಗುತ್ತದೆ. ಇನ್ನು ಪೂಜಾ ವಿಧಾನವನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.